ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಇವತ್ತು ಈ ಪತ್ರಿಕಾ ಭವನದಲ್ಲಿ SIR ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಂಗಳೂರು ಮಂಡಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಆಳ್ವ ಕುವೆತ್ತಬೇಲು ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ನಮ್ಮ ಮಂಡಲದ ಪ್ರಭಾರಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪೂಜಾ ಪೈ ಅವರಿದ್ದಾರೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಹಾಗೆ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು ಉಪಸ್ಥಿತಿದ್ದಾರೆ ಮತ್ತು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮೋಹನ್ ರಾಜ್ KR ಅವರು ಉಪಸ್ಥಿತಿದ್ದಾರೆ ಮತ್ತು ಮಂಡಲದ SIRನ BLA 1 ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಕರ್ಕೇರ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ನಾನು ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಜೀವನ್ ಕುಮಾರ್ ತೊಕ್ಕೋಟು ಮುಂದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರು ಮುಂದುವರಿಸಬೇಕಂತ ವಿನಂತಿಯನ್ನು ಮಾಡ್ತೀನಿ. ಬಂದಿರುವಂತಹ ಪತ್ರಿಕೋದ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಜೂನ್ 29ರಂದು ಶುರುವಾಗಿದೆ. ನಮ್ಮ ರಾಜ್ಯದಲ್ಲಿ ಯಾರು ಅರ್ಹ ಮತದಾರರಿದ್ದಾರೆ ಅವರಿಗೆ ಮತದಾನ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಚುನಾವಣಾ ಆಯೋಗವು SIR ಪ್ರಕ್ರಿಯೆಯನ್ನು ಆರಂಭಿಸಿದೆ. ಆ SIR ಪ್ರಕ್ರಿಯೆಯ ಒಂದು ಪ್ರಕ್ರಿಯೆಯನ್ನು ನಮ್ಮ ರಾಜಕೀಯ ಒತ್ತಡ ಮತ್ತು ನಮ್ಮ ಜನಪ್ರತಿನಿಧಿಗಳ ಒತ್ತಡದಿಂದ ಅದೊಂದು ಬೇರೆ ರೀತಿಯಲ್ಲಿ ದಿಕ್ಕಿನಲ್ಲಿ ಸಾಗುವಂಥ ದೊಡ್ಡ ಒಂದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಿಂದ ಹಿಡಿದು ನಮ್ಮ ಮಂಗಳೂರಿನವರೆಗೆ ಈಗ ನಮಗೆ ಕಾಣಸಿಗ್ತದೆ. ನಿಜವಾಗಿಯೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಮತದಾನವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಚುನಾವಣಾ ಆಯೋಗ ಇಟ್ಟಿದೆ. ಈಗಾಗಲೇ ಅದಕ್ಕಾಗಿ BLOಗಳನ್ನು ನೇಮಕ ಮಾಡಿದೆ. ಆದರೆ ಕೆಲವು ಕಡೆಗಳಲ್ಲಿ ಈ BLOಗಳಿಗೆ ಸಮಗ್ರವಾದ ಮಾಹಿತಿ ಇವತ್ತಿಗೆ ಕೂಡ ಏನು ಮಾಡಬೇಕು, ಯಾವ ರೀತಿ ಅದನ್ನು ನಡೆಸಬೇಕು ಅನ್ನೋ ಒಂದು ಮಾಹಿತಿ ಇಲ್ಲದೆ, ಅದೇ ರೀತಿ ನಮ್ಮ ರಾಜಕೀಯ ನಾಯಕರ ಒತ್ತಡದಿಂದ ಅವರು ಪ್ರಕ್ರಿಯೆಗೆ ವಿರುದ್ಧವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರು ಮಂಡಲದಲ್ಲಿ ಈಗಾಗಲೇ ನಮಗೆ ತಿಳಿದಂತೆ ಒಂದು ಚುನಾವಣಾ ಆಯೋಗದ ಹೆಸರನ್ನು ಹಾಕಿಕೊಂಡು ಒಂದು ಪೋಸ್ಟರನ್ನು ಹಾಕ್ತಾರೆ ರಾಜಕೀಯ ನಾಯಕರು ಇಲ್ಲಿ ನಮ್ಮ ಅಂಬ್ಲಮೊಗರುವಿನಲ್ಲಿ. ಅಂದರೆ ಚುನಾವಣಾ ಆಯೋಗದ ಆದೇಶದಂತೆ ನಮ್ಮ 5 ನಮ್ಮ ಶಾಸಕರು BLA 2ಗಳಾಗಿ ನೇಮಿಸಿದ್ದಾರೆ ಅಂತ ಮೇಲೆ ಚುನಾವಣಾ ಆಯೋಗದ ಪೋಸ್ಟರನ್ನು ಹಾಕಿ, ಇದು ನಮ್ಮ ಈ ಪ್ರಜಾಪ್ರಭುತ್ವದ ಚುನಾವಣಾ ಪ್ರಕ್ರಿಯೆಗೆ ವಿರೋಧವಾದಂತಹ ಒಂದು ಪ್ರಕ್ರಿಯೆ. ಯಾವುದೇ ಚುನಾವಣಾ ಆಯೋಗವು ನಮಗೆ ಯಾರಿಗೂ ಕೂಡ ಅಧಿಕೃತವಾಗಿ BLA 2ಗಳಿಗೆ ಕೆಲಸ ಮಾಡುವಂಥ ಅಧಿಕಾರವನ್ನು ನಾವು ಇಷ್ಟರವರೆಗೆ ಕೊಡಲಿಲ್ಲ ಚುನಾವಣಾ ಆಯೋಗದ ವತಿಯಿಂದ. ಅದು ಆ ರೀತಿಯಲ್ಲಿ ಹೇಗೆ ಬಂತು, ಯಾವ ರೀತಿ ಹಾಕಿದ್ದಾರೆ ಎಂಬುದು ಈಗ ನಮಗೆ ದೊಡ್ಡ ಒಂದು ಪ್ರಶ್ನೆಯಾಗಿದೆ. ಇದನ್ನು ನಮ್ಮ ಚುನಾವಣಾ ಆಯೋಗದ ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ತನಿಖೆ ನಡೆಸಿ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಅದೇ ರೀತಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮನೆಯವರಿಗೆ ಅವರ ಫಾರ್ಮನ್ನು ವಿತರಿಸಿ ಅದನ್ನು ಸಮಗ್ರ ರೀತಿಯಲ್ಲಿ ತುಂಬುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಅದನ್ನು ಒಂದು ಕಡೆ ಕೆಲವು ಕಡೆ ಪ್ರಾರ್ಥನಾ ಕೇಂದ್ರಗಳಲ್ಲಿ ಚುನಾವಣಾ ಪತ್ರವನ್ನು ತುಂಬಿಸುವಂತಹ ಕೆಲಸಗಳು ಕೂಡ ನಡೆಯುತ್ತಾ ಇದೆ. ಅದನ್ನು ಕೂಡ ನಾವು ಪರಿಶೀಲಿಸಿ ಆ ಫಾರ್ಮನ್ನು ಮನೆಯವರಿಗೆ ತಲುಪಿಸಿ ಅವರೇ ತುಂಬಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದಲ್ಲಿ ಅನೇಕ ಸೂಕ್ಷ್ಮ ಪ್ರದೇಶಗಳಿವೆ, ಅಲ್ಲಿ ಕೂಡ ಅರ್ಹ ಮತದಾರರು ನಿಜವಾಗಿಯೂ ಈಗ ನೋಡಿದರೆ
ಯಾವುದು ಫಾರ್ಮ್ ಬಂದಿದೆ ಅದರಲ್ಲಿ ಮೃತಪಟ್ಟವರದ್ದು ಇದೆ, ಇಲ್ಲಿಂದ ಮದುವೆಯಾಗಿ ಹೋದವರ ಹೆಸರು ಕೂಡ ಇದೆ, ಮತ್ತೆ ಒಂದೇ ರೀತಿಯ ಅನೇಕ ಹೆಸರುಗಳಿವೆ. ಅದನ್ನು ಏನಾದರೂ ಗೊಂದಲ ಮಾಡಿ ವ್ಯತ್ಯಾಸ ಮಾಡುವಂತ ಸಾಧ್ಯತೆ ಕೂಡ ಇರುವುದರಿಂದ ಇದರ ಬಗ್ಗೆ ಚುನಾವಣಾ ಆಯೋಗವು ಎಚ್ಚೆತ್ತುಕೊಂಡು ನಮ್ಮ ಮಂಗಳೂರು ಮಂಡಲದಲ್ಲಿ BLOಗಳಿಗೆ ಕಠಿಣವಾದ ನಿರ್ದೇಶನವನ್ನು ನೀಡಿ ಆ ಫಾರ್ಮ್ ಯಾರಿಗೆ ತಲುಪಬೇಕು, ಅದರಲ್ಲಿ ಮರಣಪಟ್ಟವರು ಯಾರು, ಇಲ್ಲಿಂದ ಮದುವೆಯಾಗಿ ಹೋದವರು ಯಾರು ಎನ್ನುವುದನ್ನು ಮನಗಂಡು ಸೂಕ್ಷ್ಮವಾಗಿ ಅವಲೋಕಿಸಿ ಆ ಒಂದು ಫಾರ್ಮನ್ನು ಅವರಿಗೆ ವಿತರಿಸಿ ಅದ ಯೋಗ್ಯ ರೀತಿಯಲ್ಲಿ ಅದನ್ನು ತುಂಬಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಸುತ್ತಾ ನಾವು ಚುನಾವಣಾ ಆಯೋಗವನ್ನು ವಿನಂತಿಸುತ್ತಿದ್ದೇವೆ. ಯಾರು ಇದರಲ್ಲಿ ಅಕ್ರಮವನ್ನು ಮಾಡುತ್ತಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗ SIR ಪ್ರಕ್ರಿಯೆಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು 21 ತಾರೀಕಿನ ನಂತರ BLOಗಳು ಪ್ರತಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅದನ್ನು ಫಿಲ್ಅಪ್ ಮಾಡಿ ಹಿಂದಕ್ಕೆ ಪಡೆಯುವಂಥ ಪ್ರಕ್ರಿಯೆಯಲ್ಲಿ ಈಗ ತೊಡಗಿದ್ದಾರೆ. ಆದರೆ ಈ ಹಿಂದೆ ನಮ್ಗೆ ಗೊತ್ತಾಗಿರ್ಬೋದು, ರಾಮನಗರದಲ್ಲಿ, ಬೆಂಗಳೂರು ರಾಮನಗರದಲ್ಲಿ ಸಾಮೂಹಿಕವಾಗಿ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಅಪ್ ಮಾಡುವಂಥ ದೃಶ್ಯ ಮಾಧ್ಯಮದಲ್ಲಿ ಈಗಾಗಲೇ ವರದಿಯಾಗಿತ್ತು. ಅದೇ ಪರಿಸ್ಥಿತಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಲ್ಲಿ ಆಗ್ತಾ ಉಂಟು, ಮಂಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಆಗ್ತಾ ಉಂಟು. ನಿಮಗೆ ಗೊತ್ತಿರ್ಬೋದು, 2 ದಿವಸದ ಹಿಂದೆ ನಮ್ಮ ಅಂಬ್ಲಮೊಗರಿನ ಗ್ರಾಮದಲ್ಲಿ ಪ್ರತಿ ಬೂತಿಗೆ BLAಗಳನ್ನು ಮತ್ತು ಸಹಾಯಕರನ್ನು ನಮ್ಮ ಈ ಭಾಗದ ಶಾಸಕರು ಸಚಿವರಾಗಿರ್ತಕ್ಕಂಥ UT ಖಾದರ್ ನೇಮಕ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಯ ರಾಜಕೀಯ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಜಕೀಯ ನಾಯಕರಾಗಿರ್ತಕ್ಕಂಥ ರಫೀಕ್ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಇದನ್ನು ನೋಡುವಾಗ ಸ್ವಲ್ಪ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೊಲ್ಲುವಂಥ ವಿಚಾರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಇದನ್ನು ಜಿಲ್ಲಾ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆಯುವಾಗ ನಮ್ಮ ಈ ಮಂಡಲದ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಮೌನವಾಗಿದ್ದಾರೆ. ಈ UT ಖಾದರ್ ಅವರ ಈ ಮೌನವನ್ನು ನೋಡುವಾಗ ಈ ಪ್ರಕ್ರಿಯೆ SIR ಪ್ರಕ್ರಿಯೆ ಈ ಅಕ್ರಮಕ್ಕೆ ತಾವು ಏನು ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದು ಜವಾಬ್ದಾರಿಯ ಸಚಿವರಾಗಿದ್ದು, ಈ ಭಾಗದ ಶಾಸಕರಾಗಿದ್ದು, ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಗೆ ಏನೋ ಒಂದು ದ್ರೋಹವಾಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಸಂದೇಹ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳಿಗೆ ಈಗ ಬಂದಿದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಸನ್ಮಾನ್ಯ UT ಖಾದರಲ್ಲಿ ಈ ಅಂಬ್ಲಮೊಗರಿನ ಸೋಕಾಲ್ಡ್ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ರಫೀಕ್ ಅವರು ತಮ್ಮ ಹೆಸರ ಉಲ್ಲೇಖ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಲವು ಪೋಸ್ಟನ್ನು ಹಾಕಿದ್ದಾರೆ. ಈ ಬಗ್ಗೆ ತಾವು ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ಕೊಡದೆ ಮೌನವಾಗಿದ್ದರೆ ಅದಕ್ಕೆ ಅರ್ಥ ಈ ಮೌನಂ ಸಮ್ಮತಿ ಲಕ್ಷ್ಮಣ ಅಂತ ಹೇಳ್ತಾರೆ. ಆದರೆ ಯಾವುದೇ ವಿಚಾರ ಬರುವಾಗ ಒಂದು ಸಚಿವರಾಗಿ, ಈ ರಾಜ್ಯದ ಸಚಿವರಾಗಿ ಎಲ್ರಿಗೂ ಒಂದೇ ರೀತಿಯ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದಂಥ UT ಖಾದರ್ ಅವರು ಇವತ್ತು SIR ಪ್ರಕ್ರಿಯೆಯಲ್ಲಿ ಇಷ್ಟೆಲ್ಲ ಅಕ್ರಮವಲ್ಲ ಆಗುವಾಗ ಯಾವುದೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿದ್ದರೆ ಒಂದು ರೀತಿಯಲ್ಲಿ ನಾವು ಇಡೀ ಜನಸಾಮಾನ್ಯಕ್ಕೆ, ಈ ಕ್ಷೇತ್ರದ ಜನಸಾಮಾನ್ಯರಿಗೆ ಮಾಡುವಂಥ ದ್ರೋಹ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯಾಕೆಂದರೆ ಇವತ್ತು ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಯಾಕೆಂದರೆ ಒಂದು ಅರ್ಹ ಮತದಾರರಿಗೆ ಒಂದು ಅವರ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಅಕ್ರಮವಾಗಿ ಇರತಕ್ಕಂಥ ಮತದಾರ ಪಟ್ಟಿಯಲ್ಲಿ ಹೆಸರಿತಕ್ಕಂಥ ತೆಗೀಬೇಕು ಅನ್ನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಆದರೆ ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಉಲ್ಲಾಲ, ಮಂಜಿನಾಡಿ, ಬೆಲ್ಮ, ಹೀಗೆ ಅಂಬ್ಲಮೊಗರು, ಪಾವೂರು, ಅರೆಕಲ, ಹಾಗೆ ಪುದು ಈ ಭಾಗದಲ್ಲಿ ಕೆಲವೊಂದು 30ಕ್ಕಿಂತ ಜಾಸ್ತಿ ಅಲ್ಲಿ ಪ್ರಕ್ಷುಬ್ಧ ಬೂತುಗಳನ್ನು
ಈಗಾಗಲೇ ಅತಿ ಸೂಕ್ಷ್ಮ ಬೂತ್ ಎಂದು ಪರಿಗಣಿಸಲಾಗಿದೆ. ನಾನು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುವುದೇನೆಂದರೆ, ಈ ಅತಿ ಸೂಕ್ಷ್ಮವಾದಂಥ ಬೂತುಗಳನ್ನು ಯಾವುದೆಲ್ಲ ಪರಿಗಣಿಸಿದ್ದೀರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದಕ್ಕೆ ಸರಿಯಾದ ಪೊಲೀಸ್ ಬದ್ಧತೆಯನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆಯನ್ನು ಮಾಡಬೇಕು. ಯಾಕೆಂದರೆ ಇವತ್ತು ಹೆಚ್ಚಿನ ಬೂತುಗಳಲ್ಲಿ ಒಂದೇ ಸಮುದಾಯದ ಜನ ಜಾಸ್ತಿ ಇದ್ದಾರೆ. ಒಂದು 99% ಇರುವುದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟವರೇ ಜಾಸ್ತಿ ಇದ್ದಾರೆ. ಅಲ್ಲಿ ಹೆಚ್ಚಾಗಿ ಸಾಮೂಹಿಕವಾಗಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡುವಂಥ ಕೆಲಸಗಳನ್ನು ನಮ್ಮ BLAOಗಳಿಗೆ ಒತ್ತಡ ಹಾಕಿ ಮಾಡುವಂಥ ಕೆಲಸಗಳು ನಮಗೆ ಬಂದಂಥ ಮಾಹಿತಿ ಪ್ರಕಾರ ಆಗ್ತಾ ಉಂಟು. ಇದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ನೀವು ಈ ಕೂಡಲೇ ಅಂಥ ಜಾಗಗಳಿಗೆ ಪೊಲೀಸ್ ಬದ್ಧತೆಯನ್ನು ನೀಡಿ ಈ SIR ಪ್ರಕ್ರಿಯೆಯನ್ನು ನಿಷ್ಪಕ್ಷವಾಗಿ ಸರಿಯಾಗಿ ಚುನಾವಣಾ ಆಯೋಗದ ನೀತಿ ನಿಯಮದ ಪ್ರಕಾರನೇ ಅನುಷ್ಠಾನ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲವಾದರೆ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಮತದಾರರ ಪಟ್ಟಿಗೆ ಸೇರಿಸುವಂಥ ಕೆಲಸದಲ್ಲಿ ಇಡೀ ಒಂದು ಗುಂಪು ಅದಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದೆ. ಇದರ ಬಗ್ಗೆ ನಾನು ಸೂಕ್ಷ್ಮವಾಗಿ ಈಗ ಹೇಳ್ತಾ ಇದ್ದೇನೆ. ಈಗಾಗಲೇ ನಾವು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರು ನಮ್ಮ ಪೋಸ್ಟಿನ ಬಗ್ಗೆ ಜಿಲ್ಲಾಧಿಕಾರಿಯವರೇ ಈಗಾಗಲೇ ಒಂದು ದೂರನ್ನು ಕೊಟ್ಟಿದ್ದಾರೆ. ಇವತ್ತಿನ ತನಕ ಯಾವುದೇ ರೀತಿಯ ಕ್ರಮ ಆಗಲಿಲ್ಲ. ಇವನ್ UT ಖಾದರ್ ಅವರು ಕೂಡ ಅವ್ರಿಗೆ ಹೇಳ್ಬೋದಿತ್ತು, ಆ ಪೋಸ್ಟಿನ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಯಾರು ಅದರಲ್ಲಿ ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ವಿಚಾರವನ್ನು ಹೇಳಬೇಕಿತ್ತು. ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಮೌನವಾಗಿದ್ದಾರೆ. ದಟ್ ಮೀನ್ಸ್ ಈ ಎಂಟೈರ್ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆಯಲ್ಲಿ ಒಂದು ರೀತಿಯ ಪ್ರಕ್ರಿಯೆನೇ ಏನೋ ಒಂದು ರಾಜಕೀಯ ಒತ್ತಡದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ನಿರ್ದೇಶನವಾಗಿದೆ. ನಾವು ಇವತ್ತು ಹೇಳುವುದೇನೆಂದರೆ, ಇಡೀ SIR ಪ್ರಕ್ರಿಯೆಯು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ನಡೀಬೇಕಾದ್ರೆ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಯಾಕೆಂದರೆ SIR ಪ್ರಕ್ರಿಯೆ ಅನ್ನೋದು ಪ್ರಜಾಪ್ರಭುತ್ವವಾಗಿ ಸಂವಿಧಾನಿಕವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಲ್ಲ ಈ ಸರ್ಕಾರದ ಒಂದು ಅಧಿಕಾರದ ಒತ್ತಡವನ್ನು BLAಗಳ ಮೇಲೆ ಹಾಕಿ ಅವರು ನಿಜವಾಗಿ ನಮ್ಮ BLAಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಅವರ ಮೇಲೆ ಒತ್ತಡ ಹಾಕಿ ಯಾವುದೋ ಒಂದು ಖಾಸಗಿ ಹಾಲ್ಗಳಲ್ಲಿ ಎಲ್ಲ ಮತದಾರರಲ್ಲಿ ಕರೆಸಿ ಎನ್ಯುಮರೇಷನ್ ಫಾರ್ಮಲ್ಲಿ ಅಲ್ಲಿ ಹಚ್ಚಿ ಅಲ್ಲಿ ಫಿಲ್ಅಪ್ ಮಾಡುವಂಥ ಕೆಲಸಗಳನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಕಾರ್ಯಕರ್ತರ ಈ ರೀತಿ ಮುಖಾಂತರ ನಮಗೆ ನಮ್ಮ ಮಂಡಲದ ಅಧ್ಯಕ್ಷರಿಗೆ ಈ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಒಂದು ವಿಷಯ ಏನೆಂದರೆ, ಮತ್ತೊಂದು ವಿಲೇಜ್ ಅಕೌಂಟೆಂಟ್ಗೆ ಅವರಿಗೆ VA ಅವರಿಗೆ ಹೇಳ್ತಾ ಇದ್ದೇನೆ, ಎಷ್ಟೋ ಜನ ವಾಸ್ತವಿಕ ದೃಢೀಕರಣ ಪ್ರಮಾಣ ಪತ್ರವನ್ನು ಅದರಲ್ಲಿ ಕೂಡ ನೀಡುವುದರಲ್ಲಿ ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಪೆಸಿಫಿಕ್ಕಾಗಿ ನಾನು VA ಅವರಲ್ಲಿ ವಿನಂತಿ ಮಾಡುವುದೇನೆಂದರೆ, ಎಲ್ಲಿಯಾದರೂ ಅಕ್ರಮವಾಗಿ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಕೊಟ್ಟದ್ದು ಗೊತ್ತಾದರೆ 100% ಆಗಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರುವುದಿಲ್ಲ. ಈ ಬಗ್ಗೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೂ ರಾಜ್ಯ ಚುನಾವಣಾ ಆಯೋಗಕ್ಕೂ ಹಾಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕು ಚುನಾವಣಾಧಿಕಾರಿಗೆ ದೂರನ್ನು ಕೊಟ್ಟು ಸೂಕ್ತ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ಇದು ಮಾತ್ರ ಎಚ್ಚರಿಕೆ ಕರೆಗಂಟೆಯನ್ನು ನಾವು ಹೇಳ್ತಾ ಇದ್ದೇವೆ. ಹೆಚ್ಚಾಗಿ ಇರುವ ಈ ಉಲ್ಲಾಲ ಭಾಗದಲ್ಲಿ, ಮಂಜಿನಾಡಿ ಭಾಗದಲ್ಲಿ, ಬೆಲ್ಮ ಭಾಗದಲ್ಲಿ, ಹಾಗೆ ಪುದು, ಅರೆಕಲ, ಪಾವೂರು ಈ ಭಾಗಗಳಲ್ಲಿ ಹೆಚ್ಚಾಗಿ ನಮ್ಮ ಈ ವಾಸ್ತವ್ಯ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಹೆಚ್ಚಿನ ಅಕ್ರಮಗಳು ನಡೆದಿದೆ ಅನ್ನುವಂಥ ಮಾಹಿತಿ ನಮ್ಮ ಕೈಗೆ ಸಿಕ್ಕಿದೆ. ಈ ಬಗ್ಗೆ ಮುಂದೆ ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಕೆಲವೊಂದು ಕಡೆ ಏನಾಗಿದೆ ಅಂದರೆ, ಹಾಗೆ ಇದು ಈ ನಮ್ಮ ರಾಜ್ಯಕ್ಕೆ ಈ ಹೊರ ರಾಜ್ಯದಿಂದ ವಲಸೆ ಬಂದವರಿಗೋಸ್ಕರ ಈ ವಾಸ್ತವ್ಯ ಸರ್ಟಿಫಿಕೇಟನ್ನು ಫೇಕ್ ಆಗಿ ನೀಡುವಂಥ ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ. ಇದಕ್ಕೆ VA ಅವರು ಸ್ಪೆಸಿಫಿಕ್ಕಾಗಿ VA ಅವರು ಬಹಳ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರಿಯಾಗಿ ಸಮಗ್ರವಾಗಿ ಪರಿಶೀಲನೆ ಮಾಡಿ ಮತ್ತೆ ವಾಸ್ತವ್ಯ ಸರ್ಟಿಫಿಕೇಟ್ ಕೊಡಬೇಕು. ಒಂದು ವೇಳೆ ಈ ಹಿಂದೆ ಕೊಟ್ಟಂಥ ವಾಸ್ತವ್ಯ ಸರ್ಟಿಫಿಕೇಟ್ ಏನಾದರೂ ಲೋಪದೋಷ ಇದ್ದರೆ ಅದು ಕೂಡಲೇ ಸರಿಪಡಿಸಿ ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ, ಈ ಬಗ್ಗೆ ಕಾನೂನು ಹೋರಾಟಕ್ಕೆ ನಾವು ಇಳಿಯುತ್ತೇವೆ. ಯಾಕೆಂದರೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಇವರ ಹೆಸರನ್ನು ಹೇಳಿಕೊಂಡು ಇಲ್ಲಿ ಇರತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು BLAಗಳ ಮೇಲೆ ಒತ್ತಡ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ಕಡೆ BLAಗಳ ವರ್ತನೆ ಕೂಡ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು
ಒಂದು ಈಗ ನಡೀತಕ್ಕಂಥ SIR ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳು ಪುನರ್ ಪರಿಶೀಲನೆ ಮಾಡಬೇಕು. ಎಂಟೈರ್ ಆದಂಥ ಈಗ 4-5 ದಿವಸಗಳಾದಂಥ ಪ್ರಕ್ರಿಯೆಗಳನ್ನು ಎಲ್ಲವನ್ನು ಪುನರ್ ಪರಿಶೀಲನೆ ಮಾಡಿ ಎಲ್ಲಿಯಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಇಲ್ಲವಾದರೆ SIR ಅನ್ನು ಮಾಡುವಂಥ ಒಂದು ಉದ್ದೇಶ, ದೇಶದ ಕೇಂದ್ರ ಚುನಾವಣಾ ಆಯೋಗದ ಏನು ಉದ್ದೇಶ ಇದೆ ಅದು ಈಡೇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಇದನ್ನು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಎಲ್ಲೆಲ್ಲಿ ತಪ್ಪು ಲೋಪದೋಷಗಳಾಗಿದೆ ಅದನ್ನು ಈಗಲೇ ಸರಿಪಡಿಸುವ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟು 3-4 ದಿವಸಗಳಾಯಿತು. ಇಲ್ಲಿಯ ತನಕ ಯಾರು ಕಾಂಗ್ರೆಸ್ ನಾಯಕರಿದ್ದಾರೆ ಆ ಪ್ರಕಟಣೆ ಹಾಕಿದ್ದಾರೆ, ಅವರ ವಿರುದ್ಧ ಕ್ರಮ ಜರುಗಿಲ್ಲ. ಅದು ಕೂಡಲೇ ಅವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು, ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಯಾರೋ ಆ ವ್ಯಕ್ತಿ ಎಷ್ಟು ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಈ SIR ಪ್ರಕ್ರಿಯೆ ಅನ್ನೋತಕ್ಕಂಥದ್ದು ಎಲ್ಲ ರಾಜ್ಯದ ಪ್ರತಿಯೊಂದು ಜನರಿಗೂ ಸಾಮಾಜಿಕ ನ್ಯಾಯದಲ್ಲಿ ಹಾಕತಕ್ಕಂಥ ಕೆಲಸ. ಇವತ್ತು ತಪ್ಪು ಯಾರು ಮಾಡಿದರೂ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ, ಕಾನೂನಿನ ಅಡಿಯಲ್ಲಿ ಇರಬೇಕಾದಂಥ ವ್ಯಕ್ತಿಗಳು. ಅದಕ್ಕೋಸ್ಕರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೆ ಇತರ ಎಲ್ಲ BLOಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಕೂಡ ಮೊನ್ನೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಪ್ರತಿಯೊಂದು BLOಗಳು ಮನೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅಲ್ಲೇ ಫಿಲ್ಅಪ್ ಮಾಡಿ ಅದನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾದ ಯಾರಾದರೂ ನಡ್ಕೊಂಡ್ರೆ, ಎಲ್ಲಿಯಾದರೂ ಖಾಸಗಿ ಜಾಗಗಳಲ್ಲಿ ಮತದಾರರನ್ನು ಕರೆಸಿ ಸಾಮೂಹಿಕವಾಗಿ ಈ ಕೆಲಸಗಳನ್ನು ಮಾಡಿದರೆ ಖಂಡಿತ ನಾವಂತೂ ಸುಮ್ಮನೆ ಕೂರುವುದಿಲ್ಲ. ಅಲ್ಲಿ ನಾವು ಇದರ ಬಗ್ಗೆ ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತುಗಳನ್ನು ಸಸಿಗಾಗಿ ನಿಮ್ಗೆ ಹೇಳ್ತೇನೆ. ಇದನ್ನು ಈಗಾಗಲೇ ಆಗಿರತಕ್ಕಂಥ ಅಕ್ರಮ SIR ಪ್ರಕ್ರಿಯೆಯಲ್ಲಿ ಆಗಿರತಕ್ಕಂಥ ಅಕ್ರಮ ಕಾರ್ಯಕ್ಕೆ ನಾವು ಕೂಡಲೇ ಇದನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ. ಕೂಡಲೇ ಜಿಲ್ಲಾಧಿಕಾರಿಗಳು ಅವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಎಲ್ಲಿ ಲೋಪದೋಷ ಉಲ್ಲಾಲ ತಾಲೂಕಿನಲ್ಲಾದ್ಯಂತ ಇಡೀ ಉಲ್ಲಾಲ ತಾಲೂಕು ಹಾಗೆ ಆ ಕಡೆ ಪುದೂರು, ತುಂಬೆ, ಮೆರಮಜ್ಜಲು ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಲೋಪದೋಷಗಳಿಗೆ ಕೂಡಲೇ ಅದನ್ನು ಸರಿಪಡಿಸುವ ಕೆಲಸ ಆಗಬೇಕು. ನಿಷ್ಪಕ್ಷಪಾತವಾಗಿ ಯಾರಿಗೆ ಒಂದು ಅರ್ಹ ಮತದಾರರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಆಗುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಯಾವುದೋ ಪರ ರಾಜ್ಯಗಳಿಂದ ಬಂದಂಥ ಅಕ್ರಮವಾಗಿ ನೆಲೆಸಿರುವಂಥ ನಿವಾಸಿಗಳಿಗೆ ಅಕ್ರಮವಾಗಿ ವಾಸ ದೃಢಕರಣ ಪತ್ರಿಕೆಯನ್ನು ಕೊಟ್ಟು ನಮ್ಮ ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಕೈ ಹಾಕಿದರೆ, ಅದು VA ಆಗಲಿ ಯಾವುದೇ ಅಧಿಕಾರಿ ಆಗಲಿ, ನಾವು ಕಾನೂನು ಕ್ರಮಕ್ಕೆ ನಾವು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇಂಥ ವಿಷಯಗಳಲ್ಲಿ ಎಲ್ಲರೂ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಅವರು ಈ ಅಧಿಕಾರ ದುರುಪಯೋಗ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವೆಡೆ ಎಲ್ಲಿ ತನಕ ಅಂತಲೇ ನಮ್ಮ ಕಾರ್ಯಕರ್ತರು ಹೋಗುವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಕೆಲವು ಬೂತ್ಗಳಲ್ಲಿ ಹೋದರೂ ಕೂಡ ಅಲ್ಲಿ ಅವರ ಮಾಹಿತಿ ಕೇಳಿದರೆ ಮಾಹಿತಿ ಕೊಡುವಂಥ ಅಧಿಕಾರಿಗಳು ಕೆಲವು ಕಡೆ ಮಾಹಿತಿ ಕೂಡ ನಮಗೆ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಈ SIR ಪ್ರಕ್ರಿಯೆಯನ್ನು ಕೂಡ ಕರೆಕ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರ ಒತ್ತಡಕ್ಕೆ ಮಣಿಯದೆ ಕರೆಕ್ಟಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ BLOಗಳಿಗೆ ಸರಿಯಾದ ಒಂದು ನಿರ್ದೇಶನ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಇದ್ದೇವೆ. ಅದರ ಬಗ್ಗೆ ಮನವಿ ಒಂದು ಕೊಡ್ತೇವೆ. ಅದನ್ನು ಬಿಟ್ಟು ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗಾಗಲೇ ದೂರನ್ನು ಕೊಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ವಿತ್ ಪ್ರೂಫ್ ನಾವೇನು ಆಧಾರವನ್ನು ಇಟ್ಕೊಂಡೇ ನಾವು ಇದರ ಬಗ್ಗೆ ದೂರನ್ನು ಕೊಡಲಿಕ್ಕೆ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದೆ ಅದನ್ನು ಮಾಡಿಯೇ ಮಾಡ್ತೇವೆ ಕಾನೂನು ಕ್ರಮ. ಮಂಡಲದ ಅಧ್ಯಕ್ಷರ ಅದರಲ್ಲಿ ಎಷ್ಟೋ ಜನ ಇರ್ತಾರಲ್ಲ ಗ್ರಾಮದ ಅವರನ್ನು ಆಕ್ಷನ್ ತೆಗೆದುಕೊಂಡಿದ್ದಾರೆ ಅದರ ವಿರುದ್ಧ. ಆಗ ನಿಲ್ಲಿಸಬೇಕಲ್ಲ, ಪ್ರತಿಭಟಿಸಬೇಕಲ್ಲ. ಎಲ್ಲೂ ಕೂಡ ಅದು ನಡೆದಿಲ್ಲ. ಯಾಕೆ ಮೌನ ಅಲ್ಲ? ಕೇಂದ್ರಗಳಲ್ಲಿ ಮಾಡಿದಾರಲ್ಲ, ನರೇಗಾದ ಗ್ರಾಮದಲ್ಲಿ ಮಾಡಿದ್ದಾರೆ. ನಾನು ಒಟ್ಟು ಪ್ರಕ್ರಿಯೆ ಅವರಿಗೆ ಏನ್ ಕೊಡ್ತಾರೆ ಅಂತ ಹೇಳ್ತಾರ, BLOಗಳಿಗೆ ಆರೋಗ್ಯ ಸರಿ ಇರುವುದಿಲ್ಲ, ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮನೆ ಮಂದಿಯನ್ನು ಕರೆಸುವುದು. ನೀವು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿ. ನಾವು BLOಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು.
ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಬಿ ಎಲ್ ಗಳಿಗೆ ಏನು ಹೇಳಿದ್ದೇವೆ ಅಂದರೆ ಬಿ ಎಲ್ ಒಗಳು ಮನೆ ಮನೆಗೆ ಹೋಗುವಾಗ ನೀವು ಅವರ ಒಟ್ಟಿಗೆ ಹೋಗಿ ಆ ಎನ್ಯುಮರೇಷನ್ ಫಾರ್ಮ್ ಹಂಚುವಂಥ ರೀತಿಯಲ್ಲಿ ನೀವೆಲ್ಲ ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿದೆ ಹೊರತು ಎಲ್ಲೆಲ್ಲಿ ಸಮುದಾಯ ಭವನದಲ್ಲಿ ಅಲ್ಲಲ್ಲಿ ಗುಂಪು ಸೇರಿ ಈ ರೀತಿ ಪ್ರಕ್ರಿಯೆಗೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ. ಒಂದು ವೇಳೆ ನೀವು ಹೇಳಿದ ಪ್ರಕಾರ ಯಾರಾದರೂ ಕೊಟ್ಟಿದ್ದರೆ ನಾವು ಅವರಲ್ಲಿ ಕೂಡ ನಾವು ಸ್ಪೆಸಿಫಿಕ್ ಆಗಿ ನಿರ್ದೇಶನ ಕೊಡ್ತೇವೆ. ಯಾವತ್ತು ಮನೆ ಮನೆ ಭೇಟಿ ಮಾಡಿ ಅವರೊಟ್ಟಿಗೆ ಜೊತೆ ಹೋಗಬೇಕು ಅಂತ ಹೇಳ್ತೇವೆ ನಾವು ಅಷ್ಟೇ. ಅದರ ಬಗ್ಗೆ ಮಾಹಿತಿ ಬಂದಿದೆ. ಈಗಾಗಲೇ ನಾವು ಅವರಿಗೆ ತಿಳಿ ಹೇಳಿದ್ದೇವೆ, ನೀವು ಮನೆ ಮನೆಗೆ ಹೋಗೋದಾದರೆ ಮಾತ್ರ ಕೊಡಬೇಕು, ಅಲ್ಲಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಮನೆಗೆ ಫಾರ್ಮನ್ನು ಕೊಟ್ಟು ಫಾರ್ಮನ್ನು ಒಂದು ಕಡೆ ಎಲ್ಲಿಯಾದರೂ ಮನೆಯವರು ಬಂದು ತುಂಬಿಸ್ಬೋದು, ಅದು ಬೇರೆ ಪ್ರಶ್ನೆ. ಬಿ ಎಲ್ ಒಗಳು ಮಾತ್ರ ಅವರ ಕರ್ತವ್ಯ ಏನಂದರೆ ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಪ್ರತಿ ಮನೆಗೆ ಆ ಪತ್ರವನ್ನು ತಲುಪಿಸುವಂಥ ಕೆಲಸ ಬಿ ಎಲ್ ಒಗಳದ್ದು. ಅದರ ಒಟ್ಟಿಗೆ ನಮ್ಮ ಬಿ ಎಲ್ ಎ ಟುಗಳು ಹೋಗ್ತಾರೆ ಹೊರತು ಈಗ ನಾವು ಕಾನೂನಿನ ಪ್ರಕಾರ ಅದನ್ನು ಬಿ ಎಲ್ ಒಗಳ ಮುಖಾಂತರವೇ ಅದಕ್ಕೆ ಜವಾಬ್ದಾರರಾಗ್ತಾರೆ ಅವರು ಒಂದು ಕಡೆ ಸೇರಿಸಿ ಕೊಟ್ಟರೆ. ನಮ್ಮ ಕಾರ್ಯಕರ್ತರಿಗೆ ನಾವು ಈಗ ಇದು ಬರುವಾಗ ನಿನ್ನೆಯಿಂದಲೇ ಎಲ್ಲರಿಗೂ ಹೇಳಿದ್ದೇವೆ, ಎಲ್ಲಿ ಕೂಡ ಫಾರ್ಮನ್ನು ಮನೆ ಮನೆಗೆ ಕೊಟ್ಟು ಮತ್ತೆ ಬೇಕಾದರೆ ನಾವು ತುಂಬಿಸಿಕೊಡ್ಬೋದು ಯಾರು ನಮ್ಮ ಬಿ ಎಲ್ ಎ ಟುಗಳು. ಫಾರ್ಮನ್ನು ಕಡ್ಡಾಯವಾಗಿ ನಿನ್ನೆಯಿಂದ ಹೇಳಿದ್ದೇವೆ ನಾವು, ಈ ರೀತಿ ಕಂಪ್ಲೇಂಟ್ ಬಂದ ಕೂಡಲೇ ಎಲ್ಲರೂ ಕೂಡ ಎಲ್ಲಿ ಒಟ್ಟಾಗಿ ಕೊಡ್ತಾರೆ ಅದನ್ನು ಕೂಡಲೇ ಮಂಡಲಕ್ಕೆ ತಿಳಿಸಬೇಕು ಅಂತ ನಾವು ಹೇಳಿದ್ದೇವೆ. ಅದರ ಬಗ್ಗೆ ಇವತ್ತಿನಿಂದಲೇ ನಾವು ಶುರು ಮಾಡಿದ್ದೇವೆ. ಅಲ್ಲಿ ಮತ್ತು ಕೂಡ ಒಂದು ಬಿ ಎಲ್ ಒಗಳು ಒಂದು ನಿಜವಾಗಿ ಗಮನಿಸಬೇಕಾದ ಅಂಶ, ಇವರು ಬಿ ಎಲ್ ಒಗಳನ್ನು ನಾವು ಪ್ರಶ್ನಿಸಿದಾಗ ಕೆಲವರನ್ನು ನಮಗೆ 6 ತಾರೀಕಿನ ಒಳಗಡೆ ಒಂದು ರೌಂಡ್ ಎಲ್ಲ ಮುಗಿಸಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಮಗೆ ಫಾರ್ಮು ಬರುವಾಗಲೇ 3 ದಿವಸ ಆಗಿದೆ. ಇಲ್ಲ ಅಲ್ಲ, ನಾವು ಈಗ ಆಲ್ರೆಡಿ ಅದು ಬರೆದು ಕೊಟ್ಟಿದ್ದೇವೆ, ಇಲ್ಲಿ ಆಗ್ತಾ ಇದೆ. ಆ ರೀತಿ ಮಾಡಬಾರದು ಅಂತ ನಾವು ಈಗಲೇ ಆಲ್ರೆಡಿ ಇದು ಮಾಡಿ ಕೊಟ್ಟಿದ್ದೇವೆ ತಹಸೀಲ್ದಾರಿಗೆ. ಯಾರು ಹಾಂ ಇಲ್ಲ, ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಹೀಗೆ ಆಗಿದೆ, 50% ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ಇದಕ್ಕೆ ನೀವು ಏನು ಕ್ರಮ ಕೈಗೊಳ್ತೀರಿ ಅಂತ ಇವತ್ತು ಜಿಲ್ಲಾಧಿಕಾರಿಯವರ ಹತ್ರ ನಾವು ಅದರ ಬಗ್ಗೆ ಡಿಸ್ಕಸನ್ನು ಮಾಡ್ತೇವೆ. ಹೌದು, ಶಾಲೆಯಿಂದಲೇ ಹೌದು. ಅದರ ಬಗ್ಗೆ ನಾವು ಈಗ ಜಿಲ್ಲಾಧಿಕಾರಿಯವರಿಗೆ ಮನವಿ ಏನು ಮಾಡೋದು, ಆ ರೀತಿ ಯಾರಿಗೆ ಹೊಸ ಜನನ ಪತ್ರ ಇಲ್ಲದಿದ್ದರೆ ಇದನ್ನು ವಾಸ್ತವ್ಯ ಸರ್ಟಿಫಿಕೇಟನ್ನು ನಮ್ಮ SIR ಆಗುವ ತನಕ ಎಲ್ಲದನ್ನು ನಿಲ್ಲಿಸಬೇಕು ಅಂತ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಇವತ್ತು. ನಮ್ಮ SIR ಮುಗಿಯುವವರೆಗೆ ಆ ರೀತಿಯ ಯಾವುದೇ ದಾಖಲೆಗಳನ್ನು ತಕ್ಷಣಕ್ಕೆ ನಿಲ್ಲಿಸುವಂತೆ ನಾವೊಂದು ವಿನಂತಿಯನ್ನು ಕೂಡ ಇವತ್ತು ಮಾಡುವವರಿದ್ದೇವೆ. ಹೌದು, ಅಲ್ಲ ಅದನ್ನು ಕೂಡ ಕೊಡ್ತೇವೆ ಈಗಲೇ. ಮತ್ತು ಒಂದು ನಮಗೆ ಚುನಾವಣಾ ಆಯೋಗದಿಂದ ಬಂದ ಮಾಹಿತಿ ಏನಂದರೆ, ಒಮ್ಮೆ ಒಂದು ಕಡೆ ಓಟು ಮಾಡಿದರೆ ಪುನಃ ಇನ್ನೊಂದು ಕಡೆ ಇದು SIR ಮಾಡುವಾಗ ಆ ಓಟು ತನ್ನಷ್ಟಕ್ಕೆ ಡಿಲೀಟ್ ಆಗುವ ಅನ್ನುವಂಥದ್ದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಗಮನವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಮತದಾರ ಪಟ್ಟಿಯಲ್ಲಿ ಯಾರೆಲ್ಲ ಮರಣ ಹೊಂದಿದ್ದಾರೆ, ಯಾರೆಲ್ಲ ಇನ್ನೊಂದು ಕಡೆ ಇದ್ದಾರೆ, ಅದರ ಬಗ್ಗೆ ನಮ್ಮ ಕಡೆ ಪೂರ್ತಿ ಮಾಹಿತಿ ಇದೆ. ಅದರ ನಮಗೆ ಡೀಟೇಲ್ ಯಾವಾಗ ಸಿಕ್ಕುದಂದರೆ ಆಗಸ್ಟ್ 5ಕ್ಕೆ ಸಿಗ್ತದೆ ನಮಗೆ ಯಾವುದು ಕರಡು ಪ್ರತಿ. ಆ ಕರಡು ಪ್ರತಿಯಲ್ಲಿ ಚೆಕ್ ಮಾಡುವಾಗ ಏನಾದರೂ ಲೋಪದೋಷ ಬಂದರೆ ನಮಗೆ ಆಗ ಪ್ರಶ್ನೆ ಮಾಡುವ ಹಕ್ಕು ನಮಗೆ ಖಂಡಿತ ಇದೆ. ಆ ಸಮಯದಲ್ಲಿ ಒಬ್ಬ ಸತ್ತವನ ಹೆಸರು ಒಬ್ಬನದ್ದು ಕೂಡ ವೋಟರ್ ಲಿಸ್ಟಲ್ಲಿ ಎಂಟ್ರ್ ಆದರೆ ಅದರ ಬಗ್ಗೆ ಪುನಃ ಸಮಗ್ರವಾದ ಒಂದು ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಂ ಅಲ್ಲ ಅಲ್ಲ ಒಂದು ಕಡೆ ಇಲ್ಲಿ ಮಾಡ್ಬೋದು ಯಾರಿಗೆ ಕೂಡ. ಈಗ ಒಂದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬನ ಹತ್ರ ಉಳ್ಳಾಲದಲ್ಲಿದ್ದಾನೆ, ಒಬ್ಬ ನಮ್ಮ ಮುಡಿಪಲ್ಲಿದ್ದಾನೆ. ಅವನಿಗೆ 2 ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದನ್ನು ಎಲ್ಲಿಯಾದರೂ ಉಳಿಸ್ಬೋದು, ಅದು ಅವನಿಗೆ ಬಿಟ್ಟ ವಿಷಯ. ಮುಂಚೆ ಇದ್ದರೆ ಮಾತ್ರ. ಹಾಂ, ಈಗ ನಮ್ಮ ಹತ್ರ ಆಲ್ರೆಡಿ ಸತ್ತವರದ್ದೆಲ್ಲ ಲಿಸ್ಟ್ ಯಾವುದು ಅಲ್ಲ, SIR ನಮಗೆ ನ್ಯಾಯ ಸಿಗಲೇಬೇಕು. ನಾವು ಒಂದು ವೇಳೆ ಅಂತ ಆಕ್ಷೇಪಾರ್ಹ ಸೇರ್ಪಡೆ ಎಲ್ಲಿಯಾದರೂ ಇದ್ದರೆ, ಈಗ ಮುಂಚೆ ಒಮ್ಮೆ ನಮಗೆ ಕೂಡ ಇಷ್ಟರವರೆಗೆ ಸಮಗ್ರ ಮಾಹಿತಿ ಸಿಗಲಿಲ್ಲ.
ಒಮ್ಮೆ BLOಗಳಿಗೆ ಗೊತ್ತಿಲ್ಲ, ಒಮ್ಮೆ ಸತ್ತವರದೆಲ್ಲ ಡಿಲೀಟ್ ಆಗಿ ಬಂದಿದ್ದೆ ಅಂತ ಹೇಳಿದರು. ಯಾವುದರಲ್ಲಿ ಫಾರ್ಮು ಯಾರು ಸತ್ತಿದ್ದಾರೆ ಅವರ ಫಾರ್ಮ್ ಬರಲಿಲ್ಲ ಅಂತ ಹೇಳಿದರು. ಮತ್ತು ನಾವು ಚೆಕ್ ಮಾಡುವಾಗ ಸತ್ತವರದ್ದು ಫಾರ್ಮ್ ಉಂಟು ಅದರಲ್ಲಿ. ಯಾವುದು ವೋಟರ್ ಲಿಸ್ಟಲ್ಲಿ ಯಾರೆಲ್ಲ ಸತ್ತಿದ್ದಾರೆ, ಯಾರೆಲ್ಲ ಮದುವೆಯಾಗಿ ಹೋಗಿದ್ದಾರೆ, ಅದರ ಎಲ್ಲರದ್ದು ಫಾರ್ಮ್ ಕೂಡ ಬಂದಿದೆ ಅಲ್ಲಿ. ಯಾವುದು ಈಗ ಅದರಲ್ಲಿ ಕರಡು ಪ್ರತಿ ಬರುವಾಗ ನಮಗೆ ಅದರ ಸಮಗ್ರ ಮಾಹಿತಿ ಸಿಗ್ತದೆ. ಯಾರೆಲ್ಲ ಏನೆಲ್ಲ ಅದರಲ್ಲಿ ಲೋಪದೋಷ ಇದೆ, ಸತ್ತವರದ್ದು ಸೇರಿಸಿದ್ದಾರ, ಮದುವೆಯಾಗಿ ಹೋದವರದ್ದು ಸೇರಿಸಿದ್ದಾರ, ಡಬಲ್ ಎಂಟ್ರಿ ಇದ್ದವರದ್ದು ಅದರ ಎಲ್ಲ ಮಾಹಿತಿ ನಮ್ಮಲ್ಲಿದೆ. ಎಷ್ಟು ಯಾವ ಬೂತಲ್ಲಿ ಯಾರೆಲ್ಲ ವೋಟರ್ಸ್ ಇದ್ದಾರೆ ಎಲ್ಲ ಮಾಹಿತಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ಒಂದು ಕರಡು ಪ್ರತಿ ಬರುವಾಗ ಅದರ ಬಗ್ಗೆ ನಾವು ಖಂಡಿತ ಆಕ್ಷೇಪಣೆಯನ್ನು ಸಲ್ಲಿಸ್ತೇವೆ. ಅದರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಬಹಳ ದೊಡ್ಡದಾದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಏನು ಅಲ್ಲಲ್ಲ, ಒಂದು ನಮ್ಮ ಶಾಸಕರ ಕ್ಷೇತ್ರ ಕೆಲವು ಬೂತ್ಗಳಲ್ಲಿ ನಾವು ಹಿಂದೂಗಳ ಓಟೇ ಇಲ್ಲ ಟೋಟಲ್, ಅಲ್ಲಿ ನಮಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆಗ ಅದಕ್ಕೆ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಒತ್ತಡ ದಬ್ಬಾಳಿಕೆ BLOಗಳಿಗೆ ಅವರ ಕೆಲವು ಕಡೆ ಎಲ್ಲ ಬೆದರಿಕೆ ಬಂದಿದ್ವಿ BLOಗಳಿಗೆ, ನೀವು ನಮ್ಮ ಪಕ್ಷದಲ್ಲಿ ಚುನಾವಣೆಗೆ ನಿಲ್ಲಿ, ನೀವು ಹಾಗೆ ಮಾಡದಿದ್ದರೆ ನಿಮಗೆ ಹೀಗೆ ಮಾಡ್ತೇವೆ, ಅದೇ ರೀತಿ ಎಲ್ಲ ಬಂದಿದೆ. ಆದರೂ BLOಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನೇ ತಪ್ಪು ಮಾಡಿದರೂ ಅದು ರಾಜಕೀಯ ಒತ್ತಡದಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಷ್ಟೇ. ಎಲ್ಲರನ್ನ ನಮಗೆ ವೋಟರ್ಸ್ ಎಲ್ರಿಗೂ ಒಂದೇ. ನಮಗೆ ನಮ್ಮ ಪಕ್ಷದವರು ಅಂತ ಇಲ್ಲ, ಕಾಂಗ್ರೆಸ್ ಪಕ್ಷದವರು ಅಂತ ಇಲ್ಲ. ಅರ್ಹ ಮತದಾರನಾದರೆ ಅವನಿಗೂ ಕೂಡ ಓಟು ಸಿಗಲೇಬೇಕು. ಅದು ಹಿಂದೂ ಅಂತಲ್ಲ, ಪ್ರಜೆ ಅಂದರೆ ಎಲ್ಲರೂ ಒಟ್ಟಿಗೆ. ಹಾಂ ಹೌದು, ಕರಡು ಪ್ರತಿ ಬರದೆ ನಮ್ಗೆ ಗೊತ್ತಿಲ್ಲ. ಈಗ ಅಂದರೆ ಸತ್ತವರದ್ದು ಫಾರ್ಮ್ ಉಂಟು, ನಾನು ಚೆಕ್ ಮಾಡಿದೆ. ಮೃತಪಟ್ಟವರ ಫಾರ್ಮ್ ಕೂಡ ಬಂದಿದೆ ಅದರಲ್ಲಿ ಫಿಲ್ಅಪ್ ಮಾಡಲಿಕ್ಕೆ. ಈಗ ಎಷ್ಟು ಫಾರ್ಮ್ ಅದರಲ್ಲಿ ಉಳಿತದೆ ಅಂತ ನಮಗೆ ಗೊತ್ತಾಗ್ತದೆ. ಆಗ ಕರಡು ಪ್ರತಿ ಬರುವಾಗ ಯಾರನ್ನು ಅದರಲ್ಲಿ ಬದಲಿಗಾಗಿ ಸೇರಿಸಿದ್ದಾರೆ ಅನ್ನೋದು ನಮಗೆ ಖಂಡಿತವಾಗಿಯೂ ನಮಗೆ ಗೊತ್ತಾಗ್ತದೆ. ನನ್ನ ಅಂದಾಜು ಒಂದು 30,000ರಿಂದ 40,000, 25,000ರಿಂದ 30,000ದವರೆಗೆ ಡಿಲೀಟ್ ಆಗ್ಬೋದು. ತುಂಬ ಡಬಲ್ ಎಂಟ್ರಿ ಇದೆ. ಒಬ್ಬರಿಗೆ ಒಂದೇ ಕ್ಷೇತ್ರ, ಒಬ್ಬ ಮತದಾರ ಇದೇ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ 7 ಕಡೆ ಕೂಡ ಮತ ಹಾಕಿದ ಕೆಲವೆಲ್ಲ ದಾಖಲೆ ಉಂಟು ನಮ್ಮಲ್ಲಿ. ಹಾಗೆ ಎಲ್ಲೆಲ್ಲಿ ಯಾರು ಎಷ್ಟೆಷ್ಟು ಮತ ಹಾಕಿದ್ದಾರೆ ಅನ್ನೋದೆಲ್ಲ ಸೂಕ್ಷ್ಮವಾಗಿ ಗೊತ್ತಿದೆ. ಭಾಗವಹಿಸಿದಂಥ ನಮ್ಮ ಮಂಡಲ ಅಧ್ಯಕ್ಷರು ಜಗದೀಶ್ ಅಲ್ವಾ, ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೂಜಾ ಪೈ, ರವೀಂದ್ರ ಶೆಟ್ಟಿ ಹುಲಿದೊಟ್ಟು ಅವರು, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ದಲ್ನಶಿವಗಟ್ಟಿಯವರು, ಹಾಗೆ ನಮ್ಮ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಜೀವಂತ ಕೋಟ್ ಅವರು, ಹಾಗೆ ನಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ BL1 ಆಗಿರ್ತಕ್ಕಂಥ ಜಯಶ್ರೀ ಕರ್ಕೆರೆ ಅವರೆಲ್ಲರಿಗೂ, ಹಾಗೆ ಇಲ್ಲಿ ಸೇರ್ತಕ್ಕಂಥ ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾ ಇದ್ದೀವಿ. ಅಮ್ಲಮಗೂರು ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ರಫೀಕ್ ಎನ್ನುವರು ಈ ಗ್ಯಾರಂಟಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥ ಒಂದು ದಾಖಲೆ. ಈ ದಾಖಲೆಯನ್ನು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ತರ್ತೇವೆ. ಇಷ್ಟರ ತನಕ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಿಲ್ಲ. ಈ ಬಗ್ಗೆ ಆಗ್ರಹವನ್ನು ವ್ಯಕ್ತಪಡಿಸಿದೆ.